ವಾಲ್ಮೀಕಿ ನಿಗಮ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇವತ್ತು ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಪರಿಶಿಷ್ಟರ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿದ್ದಂತ ಹಣ, ಪರಿಶಿಷ್ಟರ ಅಭ್ಯುದಯಕ್ಕೆ ಬಳಕೆ ಆಗಬೇಕಾಗಿದ್ದಂತ ದುಡ್ಡು ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ವಿಚಾರ ಇಡೀ ವಿಚಾರಣೆಯ ಸಂದರ್ಭದಲ್ಲಿ ಬಯಲಾಗಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬರೋಬ್ಬರಿ 20 ಕೋಟಿಗೂ ಹೆಚ್ಚು ಹಣವನ್ನ, ಅಂದ್ರೆ ಈ ವಾಲ್ಮೀಕಿ ನಿಗಮದ ಹಗರಣದ ಹಣವನ್ನ ಬಳಸಲಾಗಿದೆ ಅನ್ನುವಂತ ಸಂಗತಿ ಬಯಲಾಗಿದೆ. ಬಡವರ ಹಣವನ್ನ ಚುನಾವಣೆಗೆ ಬಳಸಿಕೊಂಡು ಈ ತುಕಾರಾಂ ವಜಾಗೊಳಿಸಬೇಕು ಅಂತ ಹೇಳಿ ನಾಗೇಂದ್ರ ಪಾರ್ಥ ಇರೋದು ಸ್ಪಷ್ಟವಾಗಿದೆ. ಈಗ ಅರೆಸ್ಟ್ ಕೂಡ ಆಗಿದ್ದಾರೆ. ಬಡವರ ಹಣ ಲೂಟಿ ಹೊಡೆದಿರುವಂತದ್ದು. ಎಂಡಿ ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಮಾನ ಮರ್ಯಾದೆಗಳಿದ್ರೆ ಇವತ್ತು ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು. ಎನ್ಕ್ವೈರಿ ಆದ್ಮೇಲೆ ವಾಸ್ತವಾಂಶ ಏನಿದೆ ನೋಡೋಣ. ವಾಲ್ಮೀಕಿ ನಿಗಮ ಹಗರಣದ ಸುತ್ತ ನೂರಾರು ಅನುಮಾನ. ನಿಗಮದ 94 ಕೋಟಿ ನುಂಗಿದ ಖದೀಮರು ಆಸ್ತಿ ಖರೀದಿಸಿದ್ರು ಅನ್ನೋದು ಇಲ್ಲಿವರೆಗೂ ಬಯಲಾಗಿದ್ದ ಸತ್ಯ. ಆದ್ರೀಗ ನಿಗಮದ ದುಡ್ಡನ್ನ ಬಳ್ಳಾರಿ ಚುನಾವಣೆಗೆ ಬಳಸಲಾಗಿದೆ ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಮೇಜರ್ ಟ್ವಿಸ್ಟ್. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20 ಕೋಟಿ ಬಳಕೆ. ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ವಾಲ್ಮೀಕಿ ಸಮುದಾಯದ ಕಲ್ಯಾಣಕ್ಕಾಗಿ ಸರ್ಕಾರ 187 ಕೋಟಿ ರೂಪಾಯಿಯನ್ನ ನಿಗಮಕ್ಕೆ ನೀಡಿತು. ಆದರೆ 187 ಕೋಟಿ ರೂಪಾಯಿ ಪೈಕಿ 94 ಕೋಟಿಯನ್ನ ಗುಳುಂ ಮಾಡಲಾಗಿದೆ. ಇದರಲ್ಲಿ ಬರೋಬ್ಬರಿ 20 ಕೋಟಿಗೂ ಹೆಚ್ಚು ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸಲಾಗಿದೆ ಅಂತ ಹೇಳಲಾಗ್ತಿದೆ. ವಾಲ್ಮೀಕಿ ನಿಗಮದ 20 ಕೋಟಿ 19 ಲಕ್ಷ ರೂಪಾಯಿ ಬಳ್ಳಾರಿ ಚುನಾವಣೆಗೆ ಬಳಸಿರೋ ಶಂಕೆ ವ್ಯಕ್ತವಾಗಿದೆ. ಮತದಾರರಿಗೆ ಹಣ ಹಂಚಿರೋ ಸಾಧ್ಯತೆ ಇದ್ದು ಚುನಾವಣೆಗೆ ಬಳಸಿರೋ ಬಗ್ಗೆ ಇಡಿ ಅಧಿಕಾರಿಗಳು ದಾಖಲೆ ಸಂಗ್ರಹಿಸಿದ್ದಾರೆ. 2 ದಿನದ ದಾಳಿ ಮತ್ತು ಪರಿಶೀಲನೆ ವೇಳೆ ನಾಗೇಂದ್ರ ಮನೆಯಲ್ಲಿ ಇದಕ್ಕೆ ಪೂರಕವಾದ ದಾಖಲೆ ಸಿಕ್ಕಿದೆಯಂತೆ. ಈ ದಾಖಲೆಗಳ ಪ್ರಕಾರ ಚುನಾವಣಾ ಖರ್ಚಿಗೆ ನಿಗಮದ ಹಣ ಬಳಕೆ ಮಾಡಲಾಗಿದ್ದು, ಇದೇ ದಾಖಲೆ ಮುಂದಿಟ್ಟು ನಾಗೇಂದ್ರ ವಿಚಾರಣೆ ಮಾಡಿದಾಗ ನಾಗೇಂದ್ರ ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಇದಿಷ್ಟೇ ಅಲ್ಲ, ಬಳ್ಳಾರಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ 94 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಈ ಬಗ್ಗೆಯೂ ಇಡಿ ದಾಖಲೆ ಕಲೆ ಹಾಕಿದೆ. ಮೇ 7ರಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಮತದಾನವಿತ್ತು. ಇದಕ್ಕೂ ಒಂದು ದಿನ ಮುಂಚೆ 5 ಕೋಟಿ ವರ್ಗಾವಣೆಯಾಗಿರೋದು ಪತ್ತೆಯಾಗಿದೆ. ಹೀಗಾಗಿ ನಾಗೇಂದ್ರ ಮತ್ತು ಕುಟುಂಬಸ್ಥರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಂದಿಟ್ಟು ವಿಚಾರಣೆ ಮಾಡಲಾಗ್ತಿದೆ. ಕಳೆದೊಂದು ವರ್ಷದ ಎಲ್ಲಾ ವಹಿವಾಟಿನ ಬಗ್ಗೆ ಇಡಿ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ಆದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೀಡದ ನಾಗೇಂದ್ರ ನೆನಪಿಲ್ಲ ಅಂತ ಹೇಳಿದ್ದಾರಂತೆ. ಸಂಸದ ತುಕಾರಾಂ ಅಮಾನತು ಮಾಡಿ ಎಂದ ಪಿ ರಾಜೀವ್. ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಚುನಾವಣೆಗೆ ಬಳಸಲಾಗಿದೆ. ಅಕ್ರಮ ಹಣದಿಂದ ಆಯ್ಕೆಯಾದ ಕಾಂಗ್ರೆಸ್ ಸಂಸದ ತುಕಾರಾಂ ಅವರನ್ನ ಅಮಾನತು ಮಾಡಿ ಅಂತ ಮಾಜಿ ಶಾಸಕ ಪಿ ರಾಜೀವ್ ಆಗ್ರಹಿಸಿದ್ದಾರೆ. ಈ ಹಣವನ್ನ, ಬಡವರ ಹಣವನ್ನ ಚುನಾವಣೆಗೆ ಬಳಸಿಕೊಂಡು ಯಾರು ಆಯ್ಕೆಯಾಗಿದ್ದಾರೆ, ಸಂಸದರಾಗಿ ಆಯ್ಕೆಯಾಗಿರುವಂತಹ ಈ ತುಕಾರಾಂ ಅವರನ್ನು ಕೂಡ ಅವರ ಆಯ್ಕೆಯನ್ನ ವಜಾಗೊಳಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗದ ಮುಂದೆ ಮನವಿಯನ್ನ ಕೂಡ ಸಲ್ಲಿಸುತ್ತೆ. ಹಗರಣ ಗಮನಕ್ಕೆ ಬಂದಿಲ್ಲ ಎಂದ ಸಿಎಂ. ಬಿಜೆಪಿ ಕೌಂಟರ್. ಎಂಡಿ ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಹೋದಾಗ ಅವರು ಅಟೆಂಡ್ ಆಗ ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂದಿದ್ರು. ಇದಕ್ಕೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಮೊದಲೇನು ಹೇಳಿದ್ರು, ನಾಗೇಂದ್ರ ಪಾತ್ರ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟರು. ನಾಗೇಂದ್ರ ಪಾರ್ಥ ಇರೋದು ಬಹಳ ಸ್ಪಷ್ಟವಾಗಿದೆ. ಈಗ ಅರೆಸ್ಟ್ ಕೂಡ ಆಗಿದ್ದಾರೆ. ಹೆಂಗೆ ಬಗ್ದಷ್ಟು ಹೆಚ್ಚಿಗೆ ಸಿಗ್ತಾ ಇದೆ. ಬರುವಂಥ ದಿನಗಳಲ್ಲಿ ಹಣಕಾಸಿನ ಇಲಾಖೆಯ ಪಾತ್ರ ಏನನ್ನೋದು ಸ್ಪಷ್ಟ ಆಗ್ತದೆ. ST/SC ಹಣವನ್ನು ಯಾಕೆ ನುಂಗಿದ್ರಿ ನೀವು? ಸುಮಾರು 187 ಕೋಟಿ ಬಡವರ ಹಣ ಸೇರಿದ್ದು ದಲಿತರಿಗೆ ಸೇರಬೇಕಾಯಿತು. ಅದನ್ನು ಏಕಾಏಕಿ ನೀವು ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದೀರಲ್ಲ, ತಪ್ಪಲ್ವಾ ಅದು?
ಇನ್ನು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಹಗರಣದಲ್ಲಿ ಸಿಎಂ ಪಾತ್ರವಿದೆ, ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಆರೋಪ ತಳ್ಳಿ ಹಾಕಿರೋ ಸಚಿವ ಕೆಎಚ್ ಮುನಿಯಪ್ಪ ಸಿಎಂ ಪಾತ್ರವಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಖಂಡಿತವಾಗೂ SIT ಅಧಿಕಾರಿಗಳನ್ನೇ ಇದರ ಹಿಂದಕ್ಕೆ ವಿಚಾರಣೆಗೆ ಗುರುಪಡಿಸಬೇಕಾಗ್ತದೆ. ಇವತ್ತು ಇಡೀ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿ, ಅವರಿಗೇನಾದರೂ ನೈತಿಕತೆ ಇದ್ದರೆ, ಮಾನ ಮರ್ಯಾದೆಗಳಿದ್ದರೆ ಇವತ್ತು ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು. ಫಸ್ಟ್ ಅವ್ರದ್ದು ಯಾವುದೇ ತರವಾದರಲ್ಲಿ ಪಾತ್ರ ಇಲ್ಲ. ವಿಚಾರ ಏನು ನಡೆದಿದೆ ಎನ್ಕ್ವೈರಿ ಹಂತದಲ್ಲಿದೆ. ED ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ಆದಮೇಲೆ ವಾಸ್ತವಾಂಶ ಏನಿದೆ ನೋಡೋಣ. ED ಬಂಧನ ಭೀತಿ, ಬಸನಗೌಡ ದದ್ದಲ್ ಪರಾರಿ. ಇನ್ನು ED ಬಂಧನ ಭೀತಿ ಎದುರಿಸ್ತಿರೋ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಪರಾರಿಯಾಗಿದ್ದಾರೆ. ರಾಯಚೂರಿನಿಂದ ಕಾರಿನಲ್ಲಿ ಆಂಧ್ರ ಕಡೆಗೆ ಎಸ್ಕೇಪ್ ಆಗಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಆಪ್ತ ಶಿವಪ್ಪ ನಾಯಕ್ ಅವರು ಪರಾರಿಯಾಗಿಲ್ಲ, ಬೆಂಗಳೂರಿಗೆ ಹೋಗಿರೋದಾಗಿ ಹೇಳಿದ್ದಾರೆ. ನಾಳೆ ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಅಸಲಿ ಕದನ. ತನಿಖೆ ಒಂದು ಕಡೆಯಾದ್ರೆ ನಾಳೆಯಿಂದ ಮುಂಗಾರು ಅಧಿವೇಶನ ಆರಂಭವಾಗಲಿದೆ. ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಚರ್ಚೆಯಾಗಲಿದ್ದು ಅಸಲಿ ಯುದ್ಧ ನಡೆಯಲಿದೆ. ಇದಕ್ಕಾಗಿ ಬಿಜೆಪಿ ನಾಯಕರು ದಾಖಲೆ ಸಮೇತ ಸಜ್ಜಾಗಿದ್ದಾರೆ. ಕೌಂಟರ್ ಕೊಡಲು ಕಾಂಗ್ರೆಸ್ ಕೂಡ ಪ್ರತಿತಂತ್ರ ರೂಪಿಸಿದೆ. ಬ್ಯೂರೋ ರಿಪೋರ್ಟ್, TV9.